ಕಾಂಗ್ರೆಸ್ ಅವರು ಮಹಾಕುಂಭಮೇಳವನ್ನು ಒಂದು ಮಿಸ್ಟೇಕ್ ಮಾಡ್ಕೊಂಡಿದ್ದಾರೆ. ಇದು ಯೋಗಿ ಆದಿತ್ಯನಾಥ್ ಅವರ ಮನೆಯ ಫಂಕ್ಷನ್ ಅಲ್ಲ, ಮೋದಿಯ ಬರ್ತ್ಡೇ ಸಲುವಾಗಿ ಮಾಡ್ತಿರೋ ಸಮಾವೇಶ ಅಲ್ಲ. ಈಗ ಸಿದ್ದರಾಮೋತ್ಸವ ಅದೇ ದಾವಣಗೆರೆಯಲ್ಲಿ ಆಗಿತ್ತಲ್ಲ ಅದ್ಧೂರಿಯಾಗಿ, ಆ ಥರದ ಕಾರ್ಯಕ್ರಮ ಅಲ್ಲ. ಸಾವಿರಾರು ಕೋಟಿಯ ಸ್ಕ್ಯಾಮ್ಗಳನ್ನು ಮಾಡಿದ್ದ ಕಾಂಗ್ರೆಸ್ ಪಕ್ಷ ಈಗ ನಮ್ಮ ತೆರಿಗೆ ದುಡ್ಡು ಮಹಾಕುಂಭಕ್ಕೆ ಬಳಕೆ ಆಗ್ತಾ ಇದೆ ಅಂತ ಮಾತಾಡೋದನ್ನು ನೋಡಿ ಭಾರತೀಯರು ಅಕ್ಷರಶಃ ಶಾಕ್ ಆಗಿದ್ರು. ಕಾಂಗ್ರೆಸ್ VIP ಕಲ್ಚರ್ ಬಗ್ಗೆ ಮಾತಾಡ್ತಾ ಇದೆ. ಯಾಕಿಷ್ಟು ಕಾಳಜಿ ಏಕಾಏಕಿ ಹಿಂದೂಗಳ ಮೇಲೆ ಬಂದಿದೆ ಅಂತ ದೇವರಾಣೆ ಶ್ರೀರಾಮನ ಮೇಲಾಣೆ ನನಗೆ ಗೊತ್ತಿಲ್ಲ. ಸೈತನ್ ಬಾಯಲ್ಲಿ ಶನಿ ಮಹಾತ್ಮೆ, ಆಶ್ಚರ್ಯ ಆಗಲ್ವಾ? ಜೈ ಶ್ರೀರಾಮ್. ನಾನು ಅಜಿತ್ ಬೊಪ್ನಳ್ಳಿ. ತುಂಬ ಜನ ಅಂದ್ಕೊಂಡಿರ್ತೀರ ಈ ಮಹಾಕುಂಭ ಆಗ್ತಾ ಇದೆಯಲ್ಲ ಅದರದ್ದು ಅತ್ಯಂತ ನೀಟಾಗಿ ಸಾಗ್ತಾ ಇರೋದಕ್ಕೆ ಅದರ ಕ್ರೆಡಿಟನ್ನು ಅಲ್ಲಿನ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರಿಗೆ ಕೊಡಬೇಕು ಅಂತ. ಅದೇನು ಭದ್ರತೆ, ಅದೇನು ಸ್ವಚ್ಛತೆ, ಅಷ್ಟು ದೊಡ್ಡ ಒಂದು ಈವೆಂಟನ್ನು, ಅದು ಜಗತ್ತಿನ ಅತಿ ದೊಡ್ಡ ತಾತ್ಕಾಲಿಕ ನಗರ, ಕೋಟಿ ಕೋಟಿ ಜನ ಅಲ್ಲಿ ಬರ್ತಾರೆ, ಅಲ್ಲಿ ಇರ್ತಾರೆ, ಪುಣ್ಯ ಸ್ನಾನವನ್ನು ಮಾಡ್ತಾರೆ. ಅದೊಂದು ಕಾರ್ಯಕ್ರಮವನ್ನು ಅಷ್ಟೊಂದು ನೀಟಾಗಿ ತೊಗೊಂಡು ಹೋಗೋದು ಈಸಿ ಅಲ್ಲ. ಆದರೆ ಯೋಗಿ ಆದಿತ್ಯನಾಥ್ ಅವರಿಗೆ ನಮ್ಮ ಹಿಂದೂಗಳ ಮೇಲೆ, ಹಿಂದೂ ಭಕ್ತರ ಮೇಲೆ ಇಷ್ಟೊಂದು ಕಾಳಜಿ ಇದೆ ಅಂತ ಎಲ್ಲರೂ ಮಾತಾಡ್ತಿರಲ್ಲ, ಅದಕ್ಕಿಂತ ಜಾಸ್ತಿ ಕಾಳಜಿ ಕಾಂಗ್ರೆಸ್ಸಿಗಿದೆ ಅಂತ ತುಂಬ ಜನರಿಗೆ ಗೊತ್ತೇ ಇಲ್ಲ. ಹೇಗೆ ಅಂತ ಹೇಳ್ತೀನಿ ಕೇಳಿ. ಮೊದಲನೇ ಕಾಳಜಿಯನ್ನು ಕಾಂಗ್ರೆಸ್ ಹೇಗೆ ಮಾಡ್ತಾ ಗೊತ್ತಾ? ಯೋಗಿ ಆದಿತ್ಯನಾಥ್ ಅವರು ಜನರ ತೆರಿಗೆ ದುಡ್ಡಲ್ಲಿ ಸಾವಿರಾರು ಕೋಟಿಯನ್ನು ಮಹಾಕುಂಭ ಮೇಳಕ್ಕೆ ಹಾಕ್ತಾ ಇದ್ದಾರೆ, ಹಾಗಾಗಿ ಅದೆಲ್ಲದಕ್ಕೂ ಕೂಡ ಲೆಕ್ಕವನ್ನು ಕೊಡಬೇಕಾಗುತ್ತೆ, ಇದು ನಮ್ಮ ಜನರ ದುಡ್ಡು ಅಂತ ಕಾಂಗ್ರೆಸ್ ಅವರು ತಕರಾರು ತೆಗೆದ್ರು. ಅರೇ ರೇ 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 ಸಾವಿರಾರು ಕೋಟಿಯ ಸ್ಕ್ಯಾಮ್ಗಳನ್ನು ಮಾಡಿದ್ದ ಕಾಂಗ್ರೆಸ್ ಪಕ್ಷ ಈಗ ನಮ್ಮ ತೆರಿಗೆ ದುಡ್ಡು ಮಹಾಕುಂಭಕ್ಕೆ ಬಳಕೆ ಆಗ್ತಾ ಇದೆ ಅಂತ ಮಾತಾಡೋದನ್ನು ನೋಡಿ ಭಾರತೀಯರು ಅಕ್ಷರಶಃ ಶಾಕ್ ಆಗಿದ್ರು. ಅಂದರೆ ಹೆಂಗಾಗಿತ್ತು ಕೇಳಿದ್ರೆ, ಸೈತನ್ ಬಾಯಲ್ಲಿ ಶನಿ ಮಹಾತ್ಮೆ, ಆಶ್ಚರ್ಯ ಆಗಲ್ವಾ? ಈಗ ಇನ್ನೊಂದು ಕಾಳಜಿಯನ್ನು ಮಾಡ್ತಾ ಇದ್ದಾರೆ. ಏನಪ್ಪ ಅಂತ ಕೇಳಿದ್ರೆ, ಕಾಂಗ್ರೆಸ್ VIP ಕಲ್ಚರ್ ಬಗ್ಗೆ ಮಾತಾಡ್ತಾ ಇದೆ. ಕುಂಭಮೇಳದಲ್ಲಿ 2 ಜಾಗ ಮಾಡಲಾಗಿದೆ, VIPಗಳಿಗೆ ಒಂದು ಕಡೆ ಸ್ನಾನ, ಇನ್ನೊಬ್ಬರಿಗೆ ಇನ್ನೊಂದು ಕಡೆ ಸ್ನಾನ, ಇದು ಸರಿಯಲ್ಲ, ಹಿಂದೂಗಳಿಗೆ ಇಲ್ಲಿ ಮೋಸ ಆಗ್ತಾ ಇದೆ, ಈ ಥರದ್ದೆಲ್ಲ ತಕರಾರು ಮಾಡ್ತಾ ಕೂತಿದೆ. ಯಾಕಿಷ್ಟು ಕಾಳಜಿ ಏಕಾಏಕಿ ಹಿಂದೂಗಳ ಮೇಲೆ ಬಂದಿದೆ ಅಂತ ದೇವರಾಣೆ ಶ್ರೀರಾಮನ ಮೇಲಾಣೆ ನನಗೆ ಗೊತ್ತಿಲ್ಲ. ಆದರೆ ಯಾವ ಭಕ್ತರು ಕುಂಭಮೇಳಕ್ಕೆ ಹೋಗಿದ್ದಾರಲ್ಲ ಅವರದ್ದೇ ಸಮಸ್ಯೆ ಅಲ್ಲ, ಅವ್ರು ಆರಾಮಾಗಿ ಸ್ನಾನ ಮಾಡ್ತಾ ಇದ್ದಾರೆ, ಆರಾಮಾಗಿ ದೇವರನ್ನು ಆರಾಧನೆ ಮಾಡ್ತಾ ಇದ್ದಾರೆ. ಇಲ್ಲ ನಮಗಲ್ಲೇ ಸ್ನಾನ ಮಾಡಬೇಕಿತ್ತು, ಇಲ್ಲ ನನಗಿಲ್ಲೇ ಟವೆಲ್ ತೊಗೊಂಡು ಮೈ ಒರೆಸ್ಕೋಬೇಕಿತ್ತು, ಇಲ್ಲ ನನಗೆ ಆ ಶಾಂಪು ಹಾಕ್ಕೊಂಡೇ ಸ್ನಾನ ಮಾಡಬೇಕಿತ್ತು, ಯಾವ ತಕರಾರು ಕೂಡ ಅಲ್ಲಿ ಹೋಗಿರುವ ಅಸಲಿ ಭಕ್ತರು ಮಾಡ್ತಾ ಇಲ್ಲ. ಆದರೆ ಕಾಂಗ್ರೆಸ್ಸು ಇಲ್ಲಿ ದೂರ ಕೂತ್ಕೊಂಡು ತನ್ನ IT ಸೆಲ್ ಬಳಸ್ಕೊಂಡು ನಕಲಿಯಾದ ಕಾಳಜಿಯನ್ನು ಹಿಂದೂಗಳ ಮೇಲೆ ತೋರಿಸ್ತಾ ಇದೆ. ಎಂಥ ಕಾಮಿಡಿ ಅಲ್ಲ? ಹಾಗೆ ಇವರು VIP ಕಲ್ಚರ್ ಬಗ್ಗೆ ಮಾತಾಡಿದಾಗೆಲ್ಲ ನಂಗೆ ತುಂಬ ನಗು ಬರುತ್ತೆ. ಯಾಕೆಂದರೆ ನಿಮ್ಗೆ 2 ಘಟನೆಯನ್ನು ನೆನಪು ಮಾಡ್ಕೊಳ್ಬೇಕು. ಒಂದು ವಯನಾಡು ಬೈ ಎಲೆಕ್ಷನ್ನು. ನಮ್ಮ ರನ್ನಿಂಗ್ ಸ್ಟಾರ್ ರಾಹುಲ್ ಗಾಂಧಿ ಅವರು ವಯನಾಡಲ್ಲಿ ಅವಾಗ ನಿಂತಿದ್ರು, ಅಲ್ಲಿ ಗೆದ್ದರು, ಆಮೇಲೆ ರಾಯ್ಬರೇಲಿಗೆ ಬಂದರು, ಅಲ್ಲೂ ಕೂಡ ಗೆದ್ದರು, ಆಮೇಲೆ ವಯನಾಡಿಗೆ ರಿಸೈನ್ ಮಾಡಿದ್ರು. ಸೊ ಅಲ್ಲಿ ಇನ್ನೊಬ್ಬರು ಅಭ್ಯರ್ಥಿಯನ್ನು ಹಾಕಬೇಕಲ್ಲ, ಹಾಗಾಗಿ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತೆ ಹಾಗೂ ಸಾಮಾನ್ಯ ಕಾರ್ಯಕರ್ತೆ ಪ್ರಿಯಾಂಕಾ ವಾಡ್ರಾ ಅವರಿಗೆ ಅಲ್ಲಿಯ ಬೈ ಎಲೆಕ್ಷನ್ ಟಿಕೆಟ್ ಕೊಡಲಾಯಿತು. ಇಲೆಕ್ಷನ್ನು ಅಂದಮೇಲೆ ನಾಮಪತ್ರ ಅಂತೂ ಕೊಡಲೇಬೇಕಲ್ಲ. ಆ ನಾಮಪತ್ರ ಸಲ್ಲಿಕೆ ವೇಳೆ ಅಲ್ಲಿ ಯಂಕಾ ನಾಣಿ ಸೀನಾ ಅನ್ನೋ ಥರ ನಾಮಪತ್ರ ಸಲ್ಲಿಸೋ ರೂಮಲ್ಲಿ ಚೇರ್ಗಳು ತುಂಬ ಇದ್ದರೂ ಕೂಡ ಗಾಂಧಿ ಪರಿವಾರ ಮಾತ್ರ ಒಳಗೆ ಕೂತಿತ್ತು. AICC ಅಧ್ಯಕ್ಷರಾದ ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರು ಗೇಟ್ ಕೀಪರ್ ಥರ ಸೈಡಲ್ಲಿ ನಿಂತಿದ್ರು. ಅದು ಕೂಡ ಗಾಜಲ್ಲಿ ಇವಾಗ ಕರಿಬೋದು ಅಂತ. ಅದು ಮಾಧ್ಯಮಗಳಲ್ಲಿ ಬಂತು, ಚರ್ಚೆ ಆಯಿತು. AICC ಅಧ್ಯಕ್ಷರಿಗೆ ಆಗ್ತಿರೋ ಅವಮಾನ ಅಂತ ಡಿಸ್ಕಷನ್ಗಳು ಶುರುವಾದಾಗ ರಾಹುಲ್ ಗಾಂಧಿ ಅವರ ಕಿವಿಗೆ ಬಿತ್ತು. ಆಗ ಅವರು ಒಳಗೆ ಕರೆದು ಕೂರಿಸ್ಕೊಂಡ್ರು. ನಾಮಪತ್ರ ಸಲ್ಲಿಕೆ ವೇಳೆ ಇವರು ಇದ್ದರು ಅಂತ ಫೋಟೋಗಳನ್ನು ಹಂಚ್ಕೊಂಡ್ರು. ಇದು ಕಾಂಗ್ರೆಸ್ ಮಾತಾಡ್ತಾ ಇರೋ VIP ಕಲ್ಚರು. ಇನ್ನೊಂದು ಘಟನೆ, ಅದು ತುಂಬ ಹಳೆದಾಯಿತು ಬಿಡಿ, ಇದರ ತುಂಬ ಹೊಸ. ಅದು ಯಾವುದಪ್ಪ ಅಂತ ಕೇಳಿದ್ರೆ, ಅಯ್ಯೋ ನಮ್ಮ ಹತ್ರ ದುಡ್ಡಿಲ್ಲ, ಮೋದಿ ಎಲ್ಲ ಬ್ಯಾಂಕ್ ಸೀಸ್ ಮಾಡಿಬಿಟ್ಟವ್ರೆ ಅಂತ ಕಾಂಗ್ರೆಸ್ ಪಕ್ಷ ಆಗ್ತಾ ಇತ್ತಲ್ಲ, ಅದೇ ಕಾಂಗ್ರೆಸ್ ಪಕ್ಷ ಡೆಲ್ಲಿಯಲ್ಲಿ ಒಂದು ಹೊಸ ಆಫೀಸನ್ನು ಶುರು ಮಾಡ್ತು. ಆಫೀಸು ಶುರು ಆದಮೇಲೆ ಅದಕ್ಕೊಂದು ರಿಬ್ಬನ್ ಕಟ್ಟಿಂಗ್ ಮಾಡಬೇಕಲ್ಲ, ಉದ್ಘಾಟನೆ ಆಗಬೇಕಲ್ಲ, ಪ್ರವೇಶ ಅಂತೂ ಆಗಬೇಕಲ್ಲ, ಹಾಗಾಗಿ ಒಂದು ಕಾರ್ಯಕ್ರಮವನ್ನು ಮಾಡ್ಕೊಂಡಿತ್ತು. ಅಲ್ಲೇನು BJP ಅವ್ರು ಬರ್ತಾರಾ, JDS ಅವ್ರು ಬರ್ತಾರಾ, ಕಾಂಗ್ರೆಸ್ ಅವ್ರು ಮಾತ್ರ ಬರಬೇಕು. ಹಾಗಾಗಿ ಕರ್ನಾಟಕದಿಂದ ತುಂಬ ಜನ ಹೋಗಿದ್ರು. ಅದರಲ್ಲಿ ಭೈರತಿ ಸುರೇಶ್ ಗೌಡ ಒಬ್ಬರು. ಅವರೇನು ಸಣ್ಣ ಸಾಮಾನ್ಯ ಲೀಡರ್ ಏನಲ್ಲ, ಸಿದ್ದರಾಮಯ್ಯನವ್ರ ಆಪ್ತ, ಅವರ ಇಷ್ಟ ಕಷ್ಟಗಳಿಗೆಲ್ಲ ತುಂಬ ಯೂಸ್ ಆಗ್ತಾರೆ ಅಂತ ಎಷ್ಟು ಜನ ಹೇಳಿದ್ದೀನಿ ನಾನು ಕೇಳಿಲ್ಲ. ಅವ್ರಿಗೆ ಪಾಪ ಒಳಗಡೆ ಬಿಡಲೇ ಇಲ್ಲ. ಆ VIP ಪಾಸ್ ಇದೆಯಲ್ಲ
ಆದರೆ ತೋರಿಸು ಒಳಗಡೆ ಬಾ, ಗೇಟಲ್ಲಿ ನಿಲ್ಲಿಸ್ಕೊಂಡು ವಾಪಸ್ ಕಳಿಸಿದ್ರು. ಪಾಪ ಅವ್ರು ಅಂದ್ಕೊಂಡಿದ್ರು ಇವಾಗ ಸಿದ್ದರಾಮಯ್ಯನವ್ರು ಬರ್ತಾರೆ, ಏಯ್ ಬಡ್ರ ಒಳಗೆ ಅಂತ ಕೂಗ್ತಾರೆ. ಯಾಕೆಂದರೆ ಅವರಿಗೆ ಗದ್ರೋದು ಕೂಗೋದು ಎಲ್ಲ ಅಭ್ಯಾಸ ಅಲ್ಲ. ಆದರೆ ಅವರು ಅಲ್ಲಿ ಡೆಲ್ಲಿಲಿ ಇರೋದಕ್ಕೆ, ಗಾಂಧಿ ಫ್ಯಾಮಿಲಿ ಅವರ ಎದುರುಗಡೆ ಇರೋದಕ್ಕೆ ಗಟ್ಟಿಯಾಗಿ ಉಸಿರನ್ನು ಕೂಡ ಆಡಲಿಲ್ಲ. ಹಾಗಾಗಿ ಭೈರತಿ ಸುರೇಶ್ ಅವರು ವಾಪಸ್ ಬರಬೇಕಾಯಿತು. ಈ ಕಾಂಗ್ರೆಸ್ ಈಗ VIP ಕಲ್ಚರ್ ಬಗ್ಗೆ ಮಾತಾಡ್ತಾ ಇದೆ. ಕಾಂಗ್ರೆಸ್ ಅವರು ಮಹಾಕುಂಭಮೇಳವನ್ನು ಒಂದು ಮಿಸ್ಟೇಕ್ ಮಾಡ್ಕೊಂಡಿದ್ದಾರೆ. ಏನಪ್ಪ ಅಂದರೆ ಇದು ಯೋಗಿ ಆದಿತ್ಯನಾಥ್ ಅವರ ಮನೆಯ ಫಂಕ್ಷನ್ ಅಲ್ಲ, ಅಥವಾ ಮೋದಿಯ ಬರ್ತ್ಡೇ ಸಲುವಾಗಿ ಮಾಡ್ತಿರೋ ಸಮಾವೇಶ ಅಲ್ಲ. ಈಗ ಸಿದ್ದರಾಮೋತ್ಸವ ಅದೇ ದಾವಣಗೆರೆಯಲ್ಲಿ ಆಗಿತ್ತಲ್ಲ ಅದ್ಧೂರಿಯಾಗಿ, ಆ ಥರದ ಕಾರ್ಯಕ್ರಮ ಅಲ್ಲ. ಮಹಾಕುಂಭಮೇಳ ಅನ್ನೋದು ಹಿಂದೂಗಳ ನಂಬಿಕೆಯ ಒಂದು ಜಾತ್ರೆ ಅಂತ ಅಂದ್ಕೊಳ್ಳಿ, ಉತ್ಸವ ಅಂತ ಅಂದ್ಕೊಳ್ಳಿ, ಏನಾದರೂ ಅಂದ್ಕೊಳ್ಳಿ. ಇದು ರಾಜಕೀಯವಾದ ಕಾರ್ಯಕ್ರಮ ಅಲ್ಲ. ಅದೇ ಲಾಸ್ಟ್ ಟೈಮು ರಾಮ ಮಂದಿರ ಇದು BJP ಕಾರ್ಯಕ್ರಮ, ನಂಗಾ ನಾಚ್ ಕಾರ್ಯಕ್ರಮ ಅಂತೆಲ್ಲ ಮಾತಾಡಿದ್ರಲ್ಲ, ಆ ಥರ ಕಾರ್ಯಕ್ರಮ ಅಂತ ತಿಳ್ಕೊಳ್ಳೇಬೇಡಿ. ಕಾಂಗ್ರೆಸ್ ಬೆಂಬಲಿಗರೂ ಕೂಡ ಕುಂಭಮೇಳಕ್ಕೆ ಹೋಗಿದ್ದಾರೆ, ಅಲ್ಲಿ ಸ್ನಾನವನ್ನು ಮಾಡಿದ್ದಾರೆ, ದೇವರಲ್ಲಿ ಒಳ್ಳೇದು ಮಾಡು ಅಂತ ಬೇಡ್ಕೊಂಡಿದ್ದಾರೆ. ನನಗೆ ಪರಿಚಯ ಇರೋರು ತುಂಬ ಜನ ಹೋಗಿದ್ದಾರೆ. ಹಾಗೆ ಅಲ್ಲಿ ಕಾಂಗ್ರೆಸ್ ಹಾಕ್ತಾ ಇರೋ ಈ ಅವ್ಯವಸ್ಥೆ ಅದು ಇದೆಲ್ಲ ನಂಬಕ್ಕೆ ಹೋಗಲೇಬೇಡಿ. ಅಲ್ಲಿಂದನೇ ಎಷ್ಟೋ ಜನ ನನ್ನ ಸ್ನೇಹಿತರು, ನನ್ನ ಬಳಗ ಇದೆಯಲ್ಲ, ತುಂಬ ಜನ ಹೋಗಿದ್ದಾರೆ. ಅವರಲ್ಲಿನ ಫೇಸ್ಬುಕ್ ಲೈವಲ್ಲಿ ಇರ್ತಾರೆ, ಅಲ್ಲಿನ ಅಪ್ಡೇಟ್ಗಳನ್ನು ಅವರ ಫ್ರೆಂಡ್ಸ್ಗಳಿಗೆ ಕೊಡ್ತಾ ಇರ್ತಾರೆ. ಅದನ್ನೆಲ್ಲ ನೋಡಿದಾಗ ತುಂಬ ಅಚ್ಚುಕಟ್ಟಾಗಿ ಯೋಗಿ ಆದಿತ್ಯನಾಥ್ ಅವರು ಮಹಾಕುಂಭಮೇಳವನ್ನು ಆಯೋಜನೆ ಮಾಡಿದ್ದಾರೆ. ತುಂಬ ಸಸೂತ್ರವಾಗಿ ನಡೀತಾ ಇದೆ. ಹೀಗಾಗಿ ನೀವು ಕನ್ಫ್ಯೂಸ್ ಮಾಡ್ಕೋಬೇಡಿ, ಅದು ಪೊಲಿಟಿಕಲ್ ಪ್ರೋಗ್ರಾಮ್ ಅಲ್ಲ, ಹಿಂದೂಗಳ ಭಾವನೆಯ, ನಂಬಿಕೆಯ, ಶ್ರದ್ಧೆಯ ಒಂದು ಪವಿತ್ರವಾದ ಕಾರ್ಯಕ್ರಮ. ಇದು ಅರ್ಥ ಮಾಡ್ಕೊಳ್ದೇನೆ ಅದರಲ್ಲಿ ನಿಮ್ಮನ್ನ ರಾಜಕೀಯ ಮಾಡೋಕ್ಕೆ ಬಂದರೆ ಜನ ಆಮೇಲೆ ಉತ್ತರ ಕೊಡಬೇಕಾಗುತ್ತೆ. ಎಲ್ಲಿ ಕೊಡ್ತಾರೆ, ಹೇಗೆ ಕೊಡ್ತಾರೆ, ಹಾಗೂ ಎಷ್ಟು ಕೊಡ್ತಾರೆ ಅನ್ನೋದಕ್ಕೆ ಒಂದಿಷ್ಟು ಟೈಮು ಕಾಯಬೇಕಾಗುತ್ತೆ. ಹೀಗಾಗಿ ಮಹಾಕುಂಭಮೇಳವನ್ನು ತುಂಬ ಲೈಟಾಗಿ ತಗೊಂಡೆ, ಬೇಕಾಬಿಟ್ಟು ಮಾತಾಡದೆ ಇಂಥದ್ದನ್ನು ಮಾಡಬೇಡಿ. ಯಾಕೆಂದರೆ ಅದರಿಂದ ಮೋದಿಗೆ ಯೋಗಿಗೆ ಆಗೋ ಲಾಸ್ಗಳು ಏನೂ ಇಲ್ಲ. ಬದಲಾಗಿ ಲಾಸ್ ಆದರೆ ಖಂಡಿತ ಕೈ ಪಕ್ಷಕ್ಕೇನೆ. ಜೈ ಶ್ರೀರಾಮ್.